ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವ್ಲಾಗ್ಸ್ ವಿತ್ ಅಂಕಿತಾ. ಸೊ ಬಿಗ್ ಬಾಸ್ನ ಒಂದು ಲೈವ್ ಅಪ್ಡೇಟ್ನ ಕೊಡೋದಾದರೆ, ಬೆಳಗ್ಗೆಯಿಂದನೂ ಅಷ್ಟೇ ಪ್ರತಾಪ್ ಅವರು ಎಲ್ಲೂ ಮನೇಲಿ ಕಾಣ್ತಾ ಇಲ್ಲ. ಸೊ ಒಂದಿಷ್ಟು ಜನಕ್ಕೆ ನಿಜವಾಗ್ಲೂ ಬಂತು ಯಾಕೆ ಪ್ರತಾಪ್ ಅವ್ರನ್ನ ಎಲ್ಲೂ ತೋರಿಸ್ತಾ ಇಲ್ಲ ಅಂತ. ಅದರೊಳಗೂ ಇವತ್ತು ಪ್ರೋಮೋ ಬೇರೆ ಪ್ರತಾಪ್ ಅವ್ರ ಮೇಲೆ ಇದ್ದಿದ್ದರಿಂದ ಒಂದು ಸ್ವಲ್ಪ ಅವರ ಫ್ಯಾನ್ಸ್ಗೆಲ್ಲ ಟೆನ್ಷನ್ ಇದ್ದೇ ಇರುತ್ತೆ. ಸೊ ಪ್ರತಾಪ್ ಅವರು ಎಲ್ಲೂ ಕಾಣಿಸ್ತಿಲ್ಲ, ಏನಕ್ಕೆ ಅಂತ ನೋಡೋದಾದರೆ, ಸೊ ಆ್ಯಕ್ಚುಲಿ ನೋಡಬೇಕಂದ್ರೆ ಪ್ರತಾಪ್ ಅವ್ರಿಗೆ ಹುಷಾರಿಲ್ಲ, ಜ್ವರ ಕೂಡ ಇದೆ ಅಂತ ಹೇಳ್ತಿದ್ರು, ಮತ್ತು ಸ್ವಲ್ಪ ಫುಡ್ ಪಾಯ್ಸನ್ ಕೂಡ ಆಗಿದೆ ಅಂತ ಇಲ್ಲಿ ಒಂದು ಸ್ವಲ್ಪ ವಿಷಯಗಳು ಬರ್ತಾ ಇದೆ. ಯಾಕೆ ಅಂತ ನೋಡೋದಾದರೆ, ಮೊನ್ನೆ ಸ್ವಾಮೀಜಿಗಳು ಬಂದು ಹೇಳಿದಾಗಿಂದ ಪ್ರತಾಪ್ ಅವರು ಸರಿಯಾಗಿ ಊಟ ಮಾಡಿಲ್ವಂತೆ. ಇಷ್ಟಾಗಲಿ ಅವರು ಖಂಡಿತವಾಗ್ಲೂ ಬೇಜಾರು ಮಾಡ್ಕೊಂಡಿದ್ದಾರೆ. ಯಾಕಂದರೆ ನಾನು ಮೊನ್ನೆ ಒಂದು ವಿಡಿಯೋದಲ್ಲಿ ಹೇಳಿದ್ದೆ, ಈ ಥರ ಯಾರಿಗೇ ಆಗಲಿ ಆ ಥರ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ಬಂದು ಪೇರೆಂಟ್ಸ್ ಬಗ್ಗೆ ಮಾತಾಡಿದಾಗ ಅದು ಪ್ರತಾಪ್ ಅಂತವ್ರಿಗೆ ಅವರು ಸ್ವಲ್ಪ ತುಂಬಾ ಮಾನಸಿಕವಾಗಿ ತೊಗೊತಾರೆ. ಯಾಕಂದರೆ ಅವರು 3 ವರ್ಷದಿಂದ ಬಿಟ್ಟಿದ್ರು ಅವ್ರ ಅಪ್ಪ ಅಮ್ಮನ. ಸೊ ಈಗ ಸಡನ್ನಾಗಿ ಆ ಥರ ಯಾರಾದರೂ ಬಂದು ಹೇಳಿದಾಗ ಯಾರಿಗಾದರೂ ಬೇಜಾರಾಗೇ ಆಗುತ್ತೆ. ಪ್ರತಾಪ್ ಅವ್ರಿಗೆ ತುಂಬಾ ಬೇಜಾರು ಮಾಡ್ಕೊಂಡಿದ್ದಾರೆ. ಸೊ ನೋಡ್ಬೋದು ನೀವು ಇವತ್ತಿನ ಪ್ರೋಮೋದಲ್ಲೂ ನೋಡಿದ್ರೆ ಅವರು ಸಂಗೀತ ಅವ್ರ ಜೊತೆ ಕೂಡ ಜಗಳಾಡಿದ್ರು. ನನಗೆ ಇದು ಕೂಡ ಒಂದು ಕಾರಣ ಅನ್ನಿಸ್ತು, ಯಾಕಂದರೆ ಬೇಜಾರು ಮಾಡ್ಕೊಂಡಿರ್ತಾರಲ್ವ ಅವರು. ಸೊ ಅವಾಗ ನಮ್ಮ ಹತ್ತಿರವಾಗಿರೋರು, ನಮ್ಮ ಜೊತೆ ಯಾರೆಲ್ಲ ಕ್ಲೋಸ್ ಇರ್ತಾರೆ ಅವರೆಲ್ಲ ಏನು ಹೇಳಿದ್ರು ತುಂಬ ಸೀರಿಯಸ್ಸಾಗಿ ತೊಗೊತೀವಿ. ಸೊ ಪ್ರತಾಪ್ ಅವರು ಇದನ್ನು ಬೇಜಾರು ಮಾಡ್ಕೊಂಡಿರೋದು ಖಂಡಿತವಾಗ್ಲೂ ಹೌದು. ಸೊ ಇದೇ ಕಾರಣದಿಂದ ಊಟ ತಿಂಡಿ ಎಲ್ಲ ಸ್ವಲ್ಪ ಬಿಟ್ಟು ಆರೋಗ್ಯನ ಹಾಳು ಮಾಡ್ಕೊಂಡಿದ್ದಾರೆ ಅವರು. ಸೊ ಅದಕ್ಕೋಸ್ಕರ ಪ್ರತಾಪ್ ಅವರು ಇವಾಗ ಸದ್ಯಕ್ಕೆ ಬಿಗ್ ಬಾಸ್ ಮನೇಲಿ ಇಲ್ಲ, ಹೊರಗಡೆ ಇದ್ದಾರೆ, ಅಂದರೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾರೆ. ಸೊ ಇದು ಯಾವಾಗ ಕರೆಕ್ಟಾಗಿ ಗೊತ್ತಾಯಿತು ಅಂತಂದರೆ, ಸಂಗೀತ ಅವರು ಒಂದು ಸತಿ ಬಂದು ಮೇಕಪ್ ರೂಮಲ್ಲಿ ನಿಂತ್ಕೊಂಡು ಮಾತಾಡುವಾಗ ಹೇಳ್ತಿದ್ರು, ಐ ಮಿಸ್ ಯು ಪ್ರತಾಪ್ ಅಂತೆಲ್ಲ ಮಾತಾಡ್ತಿದ್ರು. ಸೊ ಆ ಟೈಮಲ್ಲಿ ಗೊತ್ತಾಗಿದ್ದು ಪ್ರತಾಪ್ ಅವರು ಇಲ್ಲ ಅಂತ. ಯಾಕಂದರೆ ವೇಕಪ್ ಸಾಂಗ್ ಟೈಮಲ್ಲೂ ಅಷ್ಟೇ ಪ್ರತಾಪ್ ಅವರು ಎಲ್ಲೂ ಕಾಣಿಸ್ತಿಲ್ಲ. ಆಮೇಲೆ ಒಂದಿಷ್ಟು ಬಿಗ್ ಬಾಸ್ ಕಡೆಯಿಂದ ಯಾವ ಥರ ಮೆಸೇಜಸ್ ಎಲ್ಲ ಬರ್ತಿರುತ್ತೆ, ಆವಾಗ ಎಲ್ಲರೂ ಕೂತಿರ್ತಾರೆ, ಬಟ್ ಪ್ರತಾಪ್ ಅವ್ರು ಮಾತ್ರ ಇರಲಿಲ್ಲ. ಸೊ ಸದ್ಯಕ್ಕೆ ಇನ್ನೂ ಪ್ರತಾಪ್ ಅವ್ರ ಮನೆಗೆ ಬಂದಿಲ್ಲ. ಬಂದ ತಕ್ಷಣ ನಾನು ಅಪ್ಡೇಟ್ ಮಾಡ್ತೀನಿ. ಸೊ ನೋಡೋಣ, ಬರ್ಬೋದು ಅಂತ ಅನಿಸುತ್ತೆ, ಇವತ್ತು ಇಲ್ಲ ನಾಳೆ ಒಳಗೆ ಬರ್ತಾರೆ ಅವರು. ಸೊ ಎಲ್ಲರೂ ಪ್ರೇ ಮಾಡಿ ಬೇಗ ಹುಷಾರಾಗಿ ಬರಲಿ ಅವ್ರು ಮತ್ತೆ ವಾಪಸ್ಸು ಅಂತ. ಸೊ ಅವ್ರು ಒಂದು ಸ್ವಲ್ಪ ಟೆನ್ಷನ್ ಹೊರಗಡೆದು ಕಮ್ಮಿ ಮಾಡಿಕೊಂಡ್ರೆ ಅವ್ರು ನಿಜವಾಗ್ಲೂ ಚೆನ್ನಾಗಿ ಆಡ್ತಿದ್ರು ಪಾಪ ಇತ್ತೀಚೆಗೆ. ಬಟ್ ಇವಾಗ ಒಂದು ಸ್ವಲ್ಪ ಅದು ತಲೆಗೆ ತೊಗೊಂಡಿರೋದ್ರಿಂದ ಬೇಜಾರಾಗಿ ಆಗುತ್ತೆ. ಖಂಡಿತವಾಗ್ಲೂ ಮತ್ತೆ ಬೇಗ ಹುಷಾರಾಗಿ ಬರ್ತಾರೆ ಅವರು. ಸೊ ಯಾರೆಲ್ಲ ಅವರ ಫ್ಯಾನ್ಸ್ ಇದ್ದೀರಾ, ಪ್ರೇ ಮಾಡಿ ಅವ್ರಿಗೋಸ್ಕರ, ಖಂಡಿತವಾಗ್ಲೂ ಬೇಗ ಬರ್ತಾರೆ. ಸೊ ಬಿಗ್ ಬಾಸ್ನ ಲೈವ್ ಅಪ್ಡೇಟ್ಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿದರೆ ನೀವು ನಾನು ಯಾವುದೇ ವಿಡಿಯೋ ಹಾಕಿದ್ರೂ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ. ಹಾಗೆ ರಕ್ಷಣಾ ಚಾನಲ್ ಕೂಡ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವಳ ಚಾನಲ್ ಹೆಸರು ರಕ್ಷಾ ರೆಡ್ಡಿ ಅಂತ. ಡೈಲಿ ವೀಡಿಯೋಸ್ ಹಾಕಿರ್ತಾಳೆ, ನಿಮ್ಮೆಲ್ಲರಿಗೂ ಖಂಡಿತವಾಗ್ಲೂ ಇಷ್ಟ ಆಗ್ಬೋದು. ಸೊ ಮತ್ತೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ.